ಎಲ್ರಿಗೂ ನಮಸ್ಕಾರ. ಇವತ್ತು 3 ದಿವಸದಿಂದ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನಿಂದ ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ, ಅದು ವಿಶೇಷವಾಗಿ ನಮ್ಮ ಕೋರಮಂಗಲಲ್ಲಿ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಇಂದ ಸೀನಿಯರ್ ನ್ಯಾಷನಲ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸುಮಾರು 700 ಜನ ಭಾಗವಹಿಸಿದ್ದಾರೆ. ಮಹಿಳೆಯರು, ಪುರುಷರು, 20ಕ್ಕಿಂತ ಹೆಚ್ಚು ರಾಜ್ಯಗಳಿಂದ ಜನರು ಬಂದಿದ್ದಾರೆ. ನಮ್ಮ ದೇಶದಲ್ಲಿ ನೋಡಿ, ಈಗ ಬರೀ ಒಂದೇ ಒಂದು ಸ್ಪೋರ್ಟ್ನ ತುಂಬ ಜನ ಇದು ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ರೆಸ್ಲಿಂಗ್ ಆಗಿರಲಿ, ಬೇರೆ 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 ಸ್ಪೋರ್ಟ್ಸ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಭಾರತೀಯರು ಬಹಳ ಜನ, ಮಹಿಳೆಯರು, ಪುರುಷರು ಎಲ್ಲರೂ ಗೆದ್ದು ಬಂದಿದ್ದಾರೆ. ಹಾಗಾಗಿ ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಸ್ಪೋರ್ಟ್ಸ್ಗೆ ಬಹಳ ಸಪೋರ್ಟ್ ನೀಡ್ತಾ ಇದೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಸಹ ಫೆಸಿಲಿಟೀಸ್ ಆಗಿರಲಿ, ಫಂಡ್ಸ್ ಆಗಿರಲಿ ಇನ್ನೂ ಹೆಚ್ಚು ಗಮನ ಕೊಡಬೇಕು. ಸೊ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ and give my best wishes to all the organizers and of course all the participants. And of course ನಮ್ಮ ಸಾರಿಗೆ ಮಂತ್ರಿ ಅಂತ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಸಹ ಬರಬೇಕಾಗಿತ್ತು. ಅವರು ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಮೇಡಮ್, ಅದೇ ರೀತಿ ಈಗ ನೀವೇ ಹೇಳಿದ ಪ್ರಕಾರ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ದುಕೊಟ್ಟಿದ್ದು ಕುಸ್ತಿನೇ ಜಾಸ್ತಿ ಅಂತ. ಬಟ್ ಬೇರೆ ಸ್ಪೋರ್ಟ್ಸಿಗೆ ಕೊಡುವಷ್ಟು ಎನ್ಕರೇಜ್ಮೆಂಟ್ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಶಾಲಾ ವೈದ್ಯಲ್ಲೂ ಕೂಡ ಆಗಿರಬಹುದು. ಆ ಥರ ಯಾವುದೇ ಎನ್ಕರೇಜ್ಮೆಂಟ್ ಬರ್ತಾ ಇಲ್ಲ, ಆ ಥರ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಒಂದು ಆಪಾದನೆ ಇದೆ. ಹೌದು ನೋಡಿ, ಬೇರೆ ದೇಶಕ್ಕೆ ಹೋದರೆ ಸ್ಪೋರ್ಟ್ಸ್ಗೆ ತುಂಬ ಅವರು ಫೆಸಿಲಿಟೀಸ್ ಇರುತ್ತೆ, ಫಂಡ್ಸ್ ಇರುತ್ತೆ, ಆಮೇಲೆ ಜಾಬ್ ಆಪರ್ಚುನಿಟೀಸು ಸಹ ಇರುತ್ತೆ. ಆದರೆ ನೋಡಿ, ಈಗ ಸಡನ್ನಾಗಿ ಒಲಿಂಪಿಕ್ಸ್ ಬರುತ್ತೆ, ಆಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದಾದಮೇಲೆ ನಾವು ಮಾಡ್ತಿರ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ನಿಜವಾಗ್ಲೂ ಈಗ ಎಷ್ಟೊಂದು ಸ್ಪೋರ್ಟ್ಸ್ ಇದೆ, ರೈಟ್ ಫ್ರಮ್ ರೆಸ್ಲಿಂಗ್ ಟು ಕ್ರಿಕೆಟ್ ಟು ಹಾಕಿ ಟು ಇವನ್ ರೋಯಿಂಗ್. ಆದರೆ ಬಟ್ ಫಂಡ್ಸು ನಾವು ನೋಡಬೇಕಾಗುತ್ತೆ. ಈಗ ಇನ್ಫ್ಯಾಕ್ಟ್ ನಮ್ಮ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ನಾವು ಲೆಕ್ಕ ಹಾಕೊಂಡ್ರೆ ಇನ್ಫ್ಯಾಕ್ಟ್ ವಿ ಶುಡ್ ಬಿ ವಿನ್ನಿಂಗ್ ಮೋಸ್ಟ್ ಆಫ್ ದ ಅವಾರ್ಡ್ಸ್. ಸೊ ಹಾಗಾಗಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಬರಬೇಕು. ಯಾಕಂದರೆ ಈಗ ನಾವು ನೋಡಿದ ಪ್ರಕಾರ ಉದ್ಘಾಟನೆ ಅಂತ ಬಂದಾಗ ಕಂಪ್ಯೂಟರ್ ತರಬೇತಿಗಳು ಓಪನ್ ಆಗ್ತವೆ ಸ್ಕೂಲ್ಗಳಲ್ಲಿ, ಅದು ಕಂಪ್ಯೂಟರೈಸ್ ಆಗ್ತದೆ. ಬಟ್ ಇನ್ನು ಕ್ರೀಡಾಂಗಣಗಳು ಓಪನ್ ಆಗ್ತಿರೋದು ಕಮ್ಮಿ ಆಗುತ್ತೆ, ಎಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಆಗಿದೆ. ಅದು ಸಿಟಿಗಳಲ್ಲಂತೂ ಕಾಂಕ್ರೀಟ್ ಜಂಗಲ್ ಆಗಿಬಿಟ್ಟಿದೆ. ಸ್ಪೋರ್ಟ್ಸ್ ಆಗಿರಲಿ, ಈವನ್ ಜಸ್ಟ್ ವಾಕಿಂಗ್ ಆಗಿರಲಿ, ಪಾರ್ಕ್ಸ್ ಆಗಿರಲಿ, ಮಕ್ಕಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಮೊಬೈಲು, ವಿಡಿಯೋ ಗೇಮ್ಸು ಜಾಸ್ತಿ ಆಗಿದೆ. ಎಷ್ಟು ಜನ ಮಕ್ಕಳು ನಿಜವಾಗ್ಲೂ ಈ ರೀತಿ ಸ್ಪೋರ್ಟ್ಸಲ್ಲಿ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಮನಸ್ಥಿತಿ ಸಹ ಬದಲಾವಣೆ ಆಗಬೇಕು. ಅಟ್ ದ ಸೇಮ್ ಟೈಮ್ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ, ವಿಶೇಷವಾಗಿ ಪ್ರೋತ್ಸಾಹ ಇರ್ಬೋದು, ಫಂಡ್ಸ್ ಇರ್ಬೋದು, ಎಲ್ಲ ಮಾಡಬೇಕು. ಏನು ವಾಕಿಂಗ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಅದು ಕೂಡ ಒಂಥರ ವೋಟಿಂಗ್ ಬ್ಯಾಂಕ್ ಆಗಿರ್ಬೋದು. ನಾವು ನೋಡಿದ ಪ್ರಕಾರ ಪಾರ್ಕಿಂಗ್ ಅಂತಂದರೆ ಮಕ್ಕಳುಗಳಿಗೆ ಯಾವುದೂ ಇರೋದಿಲ್ಲ. ನೋಡಿ, ನಮ್ಮ ಜಯನಗರದಲ್ಲೇ ಅಷ್ಟೇ, ನಾನು ಶಾಸಕಿ ಆಗಿದ್ದಾಗ ಕೆಲವೊಂದು ಗ್ರೌಂಡು ಸ್ಪೋರ್ಟ್ಸ್ ಬಿಟ್ಟು ಬೇರೆ ಯಾವುದೂ ಮಾಡಬಾರ್ದು ಅಂತ ಅದು ರೂಲ್ಸ್ ಮಾಡಿದ್ದೆ. ಆದರೆ ಈಗ ನಾನು ಶಾಲೆ ಗ್ರೌಂಡ್ಸ್ ಪಾಸ್ ಆದರೆ ಡೈಲಿ ಯಾವುದೋ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಸೊ ಎಲ್ಲ ಬರೀ ದುಡ್ಡುಗೋಸ್ಕರ ಮಾರಾಟ ಆಗ್ತಿದೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಜನರಿಗೂ ಮೈಂಡ್ಸೆಟ್ ಚೇಂಜ್ ಆಗಬೇಕು. ರಾಜಕಾರಣಿಗಳಿಗೆ ಅವರು ಒತ್ತಡ ಹಾಕಿ ನೀನು ಬೆಳೆಸಿದ್ರು ಅವರು. ಸೊ ಅದಕ್ಕೆ ಯು ಹ್ಯಾವ್ ಟು ಪ್ರೆಷರೈಸ್. ಪಬ್ಲಿಕ್ ಸ್ಪೇಸಸ್ ಆರ್ ಮೆಂಟ್ ಫಾರ್ ಅಸ್. ಅದನ್ನು ಹೊರಗಡೆ ಬಂದ ನಾವು ಸಹ ಅದನ್ನು ಆಂದೋಲನ ಪ್ರಾರಂಭ ಮಾಡಬೇಕು. ಅಪಾರ್ಟ್ಮೆಂಟ್ ಪಾಲಿಟಿಕ್ಸ್ ಜನತೆಗೆ ಅಥವಾ ಈಗಿನ ಯುವಕರಿಗೆ ಕುಸ್ತಿ ಬಗ್ಗೆ ಏನಾದ್ರು ಸಜೆಷನ್ ಕೊಡೋದಿದ್ರೆ, ಕುಸ್ತಿ ಸೆಲೆಕ್ಷನ್ ಮಾಡ್ಕೊಳೋದು ಯಾಕೆ ಮಾಡ್ಕೊಬೇಕು? ನೋಡಿ, ನಮ್ಮ ದೇಶದಲ್ಲಿ ವಿಶೇಷವಾಗಿ ಈ ಐ ಥಿಂಕ್ ಯಾವ ಪಿಕ್ಚರ್ ಅದು ದಬಂಗ್. ಹಾಂ, ಆ ಪಿಕ್ಚರ್ ಬಂದಾದ್ಮೇಲೆ ದಂಗಲ್, ಥ್ಯಾಂಕ್ ಯು, ಎಸ್, ಬಂದಾದ್ಮೇಲೆ ತುಂಬ ಅದ್ರ ಬಗ್ಗೆ ಚರ್ಚೆ ಎಲ್ಲ ಆಗಿತ್ತು. ಆದರೆ ನಾವು ನೋಡ್ತಾ ಇದ್ದೀವಿ, ಒಬ್ಬ ಹೆಣ್ಣು ಮಗಳು ಬಂದು ಪ್ರತಿಭಟನೆ ಮಾಡಿದ್ಲು, ವಿಶೇಷ ಫೋಗಾಟ್ ಅವರು.
ಕೇಂದ್ರ ಸರ್ಕಾರ ಏನಂತ ಮಾಡಿದ್ರು ನಮಗೂ ಗೊತ್ತಿದೆ. ಸೊ ಹಾಗಾಗಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಚಿಕ್ಕ ವಯಸ್ಸಿಂದ ನಮ್ಮ ದೇಶದಲ್ಲಿ ಭಾಳ ಸ್ಪೋರ್ಟ್ಸ್ಗೆ ಎಸ್ಪೆಷಲಿ ಕುಸ್ತಿ ಭಾಳ ಪ್ರಾಚೀನವಾದಂಥ ಈ ಒಂದು ಇದು ಸ್ಪೋರ್ಟ್ ಇದು. ಸೊ ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಯಾಕಂದರೆ ನಾವೆಲ್ಲರೂ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಮಾಡಿದ್ರೇ ಈ ಅಂತ ಕಲೆಗಳನ್ನ ನಾವು ಪ್ರೋತ್ಸಾಹ ಮಾಡೋಕ್ಕೆ ಇದಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಇದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳೋಣ. ನಿಮ್ಮ ಮಕ್ಕಳನ್ನು ಅಷ್ಟು ದಯವಿಟ್ಟು ಕಲಿಸಿ ಅಂತ ಹೇಳಿ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿ ಕಳಿಸಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.